ಸಿಟಿಯಲ್ಲಿ ಉಸಿರಾಡಿದರೆ ಹೃದಯಾಘಾತವಾಗೋ ಭಯ ಶುರುವಾಗಿದೆ. ಇಲ್ಲಿಯವರೆಗೆ ಪರ್ಸನಲ್ ಡಿಸೀಸ್ ಆಗಿದ್ದ ಹಾರ್ಟ್ ಅಟ್ಯಾಕ್ ಇದೀಗ ಕಮ್ಯುನಿಟಿ ಡಿಸೀಸ್ ಆಗೋ ಸಾಧ್ಯತೆ ಹೆಚ್ಚಳವಾಗಿದೆ. ಕಲುಷಿತ ಗಾಳಿಯಿಂದಾಗಿ ಪುಟ್ಟ ಹೃದಯ ವೀಕ್ ಆಗ್ತಿದೆ. ಹೃದಯದ ಲಬ್ಡಬ್ ಬಡಿತ, ವಾಯು ಮಾಲಿನ್ಯದಿಂದ ಏರಿಳಿತ. ಧೂಮಪಾನಕ್ಕಿಂತ ಹೆಚ್ಚು ಎಫೆಕ್ಟ್ ನೀಡುತ್ತೆ ಏರ್ ಪೊಲ್ಯೂಷನ್. ಪುಟ್ಟ ಹೃದಯಕ್ಕೆ ವಾಯು ಮಾಲಿನ್ಯದಿಂದಲೇ ದೊಡ್ಡ ಆಘಾತ. ಸಿಲಿಕಾನ್ ಸಿಟಿಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳ ಸಂಖ್ಯೆ ಏರಿಕೆಯಾಗುತ್ತಿದೆ. ಅದರಲ್ಲೂ ಕಲುಷಿತ ಗಾಳಿ ಸೇವನೆಯಿಂದಾಗಿ ಹೃದಯಾಘಾತ ಆಗುತ್ತಿರುವುದು ಅಚ್ಚರಿ ಮೂಡಿಸಿದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಕಲುಷಿತ ಗಾಳಿಯ ಪ್ರಮಾಣ ಜಾಸ್ತಿಯಾಗಿದೆ. ಇದರಿಂದಾಗಿ ಉಸಿರಾಟದ ತೊಂದರೆ ಜೊತೆಗೆ ಹೃದಯದ ತೊಂದರೆಗಳು ಶುರುವಾಗಿವೆ. ಹೃದಯಾಘಾತಕ್ಕೆ ವಾಯು ಮಾಲಿನ್ಯವು ಒಂದು ಪ್ರಮುಖ ಕಾರಣವಾಗಿದ್ದು, ರಕ್ತನಾಳಗಳು ಬ್ಲಾಕ್ ಆಗಿ ಹೃದಯಕ್ಕೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ಪುಟ್ಟ ಹೃದಯದ ಮೇಲೆ ಕಲುಷಿತ ಗಾಳಿ ದೊಡ್ಡ ಪರಿಣಾಮ ಬೀರುತ್ತಿದೆ. ಮೊದಲನೇದು ಏರ್ ಪೊಲ್ಯೂಷನ್, ಎರಡನೇದು ನಾಯ್ಸ್ ಪೊಲ್ಯೂಷನ್ ಮತ್ತು ಎಕ್ಸ್ಟ್ರೀಮ್ ಲೆವೆಲ್ಸ್ ಆಫ್ ಟೆಂಪ್ರೇಚರ್. ಈ ಟೆಂಪರೇಚರ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫ್ಯಾಕ್ಟರ್. ಹಾಗಾಗಿ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡೋದಾದರೆ, ಬೆಂಗಳೂರಿನಲ್ಲಿ ಏರ್ ಪೊಲ್ಯೂಷನ್ ಅಥವಾ ದೆಹಲಿಯಲ್ಲಿ ಮೆಟ್ರೋ ಸಿಟೀಸಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಇದೆ ಮತ್ತು ಈ ಪೊಲ್ಯೂಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್. ಕಲುಷಿತ ಗಾಳಿಯಿಂದಾಗಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಇದ್ದು, ಹೃದಯದಲ್ಲಿ ಕಲುಷಿತ ಗಾಳಿಯಿಂದ ಬ್ಲಡ್ ಕ್ಲಾಟ್ ಆಗುತ್ತೆ. ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವ ಕಾರಣದಿಂದಾಗಿ ಹೃದಯಾಘಾತವಾಗುವ ಸಾಧ್ಯತೆ ಇದೆ. ಇನ್ನು ಗಾಳಿಯಲ್ಲಿನ ಕೆಲ ಕೆಮಿಕಲ್ ಪ್ರಮಾಣದಿಂದ ಹೃದಯದ ಮೇಲೆ ಭಾರಿ ಎಫೆಕ್ಟ್ ಬೀಳುತ್ತಿದ್ದು, ಕಲುಷಿತ ಗಾಳಿಯಿಂದಾಗಿ ಒಬಿಸಿಟಿ, ಡಯಾಬಿಟಿಸ್, ಬ್ಲಡ್ ಪ್ರೆಷರ್ ಹೆಚ್ಚಳವಾಗುತ್ತಿದೆ. ಅಲ್ಲದೆ ಜನರ ಹಾರ್ಟ್ ವೀಕ್ ಆಗುತ್ತಿದೆ. ಪರ್ಸನಲ್ ಡಿಸೀಸ್ ಆಗಿದ್ದ ಹೃದಯಾಘಾತ ಈಗ ಕಮ್ಯುನಿಟಿ ಡಿಸೀಸ್ ಆಗಿ ಮಾರ್ಪಟ್ಟಿರೋ ಆತಂಕ ಶುರುವಾಗಿದೆ ಅಂತ ಸಾಕಷ್ಟು ಸಂಶೋಧನೆ ನಡೆದಿದೆ. ಯಾಕೆ ಅಂದರೆ ಫೈನ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಮಾಲಿನ್ಯ ಜಾಸ್ತಿ ಆದಾಗ 2.5 ಮಿಲಿಮೀಟರ್ಗಿಂತ ಕಡಿಮೆ ಇರುವಂಥ ಪಾರ್ಟಿಕಲ್ಸು ಅವು ವೆಹಿಕಲ್ ಎಕ್ಸಾಸ್ಟಿಂದ ಇರ್ಬೋದು, ಎಮಿಷನ್ಸಿಂದ ಇರ್ಬೋದು, ಅಥವಾ ಕಾರ್ಖಾನೆಗಳಿಂದ ಉತ್ಪತ್ತಿಯಾದ ತ್ಯಾಜ್ಯಗಳಿರ್ಬೋದು, ಅದರಿಂದ ಹಾರ್ಟ್ ಅಟ್ಯಾಕ್ಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಅನ್ನೋದು ಒಂದು ಸಂಶೋಧನೆಯ ತಿರುಳು. ಒಟ್ನಲ್ಲಿ ಸಿಲಿಕಾನ್ ಸಿಟಿಯ ವಾತಾವರಣ ಹೃದಯದ ಮೇಲೆ ಭಾರಿ ಎಫೆಕ್ಟ್ ಬೀರುತ್ತಿದ್ದು, ಹೃದಯದ ಜೋಪಾನ ಮಾಡದೆ ಹೋದ್ರೆ ದೊಡ್ಡ ಗಂಡಾಂತರ ಎದುರಾಗುವುದಂತೂ ಸುಳ್ಳಲ್ಲ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.